ನಿನ್ನ ಪರಿಚಯ ಆಗುವ ಮೊದಲು ನಾ ಹೀಗೆ ಇರಲಿಲ್ಲ, ಎಲ್ಲವೂ ಬದಲು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಿರೋ ಪೂಜೆ ಯಾವ್ದು ಅಂತ ನೀವೇ ಗೆಸ್ ಮಾಡಿ ನಿಮ್ಗೇನೆ ಬಿಟ್ಟಿರ್ತೀನಿ. ಆಸ್ ಯೂಶುವಲ್ ಪೂಜೆ ಅಂತ ಅಂದ್ಮೇಲೆ ಸ್ವಲ್ಪ ಬೇಗ ಇದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ರೆಡಿ ಎಲ್ಲ ಮಾಡ್ಕೊಂಡೆಲ್ಲ ಆದ್ಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ತಿಂಡಿಗೆ ಉಪ್ಪಿಟ್ಟು ಮಾಡಿದೆ, ಅವರೆಕಾಳು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಮಾಡುವಾಗ ಯೋಚನೆ ಆಯ್ತು ಕೇಸರಿ ಬಾತ್ ಮಾಡಬೇಕು ಅಂತ ಹೇಳಿ ಕೇಸರಿ ಬಾತ್ ನ ಇವತ್ತು ಸ್ಪೆಷಲ್ ಆಗಿ ಮಾಡೋಣ ಅಂತ ಯೋಚನೆ ಮಾಡಿದೆ. ಯೂಶಲಿ ಬರೀ ರವೆ ಹುರಿದು ಅದಕ್ಕೆ ಕಲರ್ ಹಾಕಿ ಸ್ವೀಟ್ ಎಲ್ಲ ಹಾಕಿ ಮಾಡ್ತಾ ಇದ್ದಿದ್ದು. ಇವತ್ತು ಪೈನಾಪಲ್ ಹಾಕಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು. ಪೈನಾಪಲ್ ಇರ್ಲಿಲ್ಲ, ಫಟ್ ಅಂತ ಹೇಳಿ ಬ್ಲಿಂಕಿಟ್ ಅಲ್ಲಿ ಪೈನಾಪಲ್ ಆರ್ಡರ್ ಮಾಡ್ಕೊಂಡೆ. ಪೈನಾಪಲ್ ನಾನು ಉಪ್ಪಿಟ್ಟೆಲ್ಲ ಮಾಡೋದ್ರೊಳಗಡೆ ಪೈನಾಪಲ್ ಬಂದಾಯ್ತು. ಪೈನಾಪಲ್ ಹಾಕಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಅದನ್ನು ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹೇಗ್ ಮಾಡೋದು ಅಂತ ಮಾಡಿದೆ. ಫಸ್ಟ್ ಚೆನ್ನಾಗಿ ತುಪ್ಪದಲ್ಲಿ ರವೆನ ಫ್ರೈ ಮಾಡ್ಕೊಬೇಕು. ಯಾವುದೇ ರೀತಿ ನೀರು ಏನು ಹಾಕಂಗಿಲ್ಲ, ತುಪ್ಪದಲ್ಲೇ ರವೆನ ಫ್ರೈ ಮಾಡ್ಕೊಬೇಕು. ಈಚೆ ಇದು ಫ್ರೈ ಆಗುವಾಗ ನಾವು ಎಷ್ಟು ರವೆ ಹಾಕಿರ್ತೀವಿ ಅಷ್ಟು ಕ್ವಾಂಟಿಟಿ ಅಷ್ಟು ಸಕ್ಕರೆ ಹಾಕಿ ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಪಾಂಕನ ರೆಡಿ ಮಾಡ್ಕೊಬೇಕು. ಪಾಂಕ ಚೆನ್ನಾಗಿ ಕುದಿಯೋವರೆಗೂ ನಾವು ಈ ಕಡೆ ರವೆನ ಸ್ವಲ್ಪ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೊಬೇಕು. ಅದಾದ್ಮೇಲೆ ನಾವೇನ್ ಪೈನಾಪಲ್ ಕೇಸರಿ ಬಾತ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಪೈನಾಪಲ್ ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ನಾವೇನ್ ರವೆನ ಬ್ರೌನ್ ಆದಾಗ ಫ್ರೈ ಆಯ್ತು ಬ್ರೌನ್ ಆಗೋ ತರ, ಸೊ ಅದ್ರೊಳಗಡೆಗೆ ಆ ಪೈನಾಪಲ್ ನ ಹಾಕಿ ಇನ್ನೊಂದ್ ಸ್ವಲ್ಪ 1-2 ಸೆಕೆಂಡ್ಸ್ ಅನ್ನೋಷ್ಟು ಫ್ರೈ ಮಾಡ್ಕೊಬೇಕು. ಆಮೇಲೆ ಪಾಂಕದ ನೀರ್ ಏನ್ ಕುದೀತಾ ಇರುತ್ತೆ ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ತುಪ್ಪ ಬಿಡೋ ತನಕ ಫ್ರೈ ಮಾಡ್ತಿದ್ರೆ ಕೇಸರಿ ಬಾತ್ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಕಲರ್ ಹಾಕೋಬಹುದು, ಕಲರ್ ಬೇಕು ಅಂದ್ರೆ ಹಾಕೋಬಹುದು, ಕೆಲವರು ಕಲರ್ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನ್ ಸ್ವಲ್ಪ ಕಲರ್ ಹಾಕಿದ್ದೆ. ತುಂಬಾನೇ ಟೇಸ್ಟಿ ಆಗಿತ್ತು. ತಿಂಡಿ ರೆಡಿ ಆಯ್ತು, ಮತ್ತೆ ಮನೆಯಲ್ಲಿ ಪೂಜೆನೂ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸಿ ನಾನು ಮತ್ತೆ ನನ್ನ ಫ್ರೆಂಡ್ ನಮ್ಮ ಹಾಸನಲ್ಲಿರೋ ಆಸುಪಾಸಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಕಲ್ಲನೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು, ಡ್ರೈವ್ ಚೆನ್ನಾಗಿತ್ತು, ಹಾಗೆ ದೇವಸ್ಥಾನನೂ ಚೆನ್ನಾಗಿತ್ತು. ದೇವಸ್ಥಾನ ಒಂಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಸೊ ಹಾಗೇನೆ ದೇವಸ್ಥಾನನ ಬೇಗ ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ಬಟ್ ದೇವಸ್ಥಾನಕ್ಕೆ ಹೋದ್ರೆ ಬೇಗ ಬರೋ ಮನ್ಸೇ ಆಗಲ್ಲ. ನಾವಿಬ್ರು ಹಾಸನ್ ರೀಚ್ ಆಗೋದ್ರೊಳಗಡೆ ತಂಪಾದ ಸಂಜೆ ಆಗಿತ್ತು. ಹಾಗಾಗಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಕಪ್ ಆಫ್ ಕಾಫಿ ಅನ್ನಂಗೆ ಕಾಫಿ ಕುಡ್ಕೊಂಡು ಮನೆಗೆ ರೀಚ್ ಆದ್ವಿ. ತುಂಬಾನೇ ಚೆನ್ನಾಗಿತ್ತು ಡೇ ಔಟ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು.